ರಮ್ಮಯ್ಯ ಹೆಂಗೆ ಎದುರಿಸ್ತಾಳೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನೀವೇನ ಮಾತಾಡಿರಿ, ಇನ್ನೊಂದ್ಸತಿ ಏನಾನ ಮಾತಾಡ್ರಿ ಹಂಗೆ ಹಿಂಗೆ ಅಂತ ಹೇಳಿ ಎದುರಿಸ್ತಾಳಲ್ಲ ಅವ್ರ ಅಮ್ಮಯ್ಯ. ಅಯ್ಯೋ ನೀನು ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ಅವಳ ಹಂಗೇನೆ. ಸುಮ್ಮನೆ ಹಂಗೆ ತಡ್ಬಿಟ್ಟು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾವು ಕರ್ಕೊಬತ್ತೀವೇನು. ನಮ್ಮ ಗಂಡ ಮೋಸ ಮಾಡ್ಯವನೇ, ನಮ್ಮ ಗಂಡರುಗಳೆಲ್ಲ ದುಡ್ದು ಕೊಟ್ಟಿದ್ರು, ಅವಾಗ ಮೋಸ ಮಾಡ್ಯವನೇ ಗೌರ್ಮೆಂಟ್ ಕೆಲಸ ತಕೊಂಡು. ನೋಡು ಇವಾಗ ನಮ್ಮ ಅಯ್ಯಪ್ಪರ ಎಲ್ಲನ ಹಿಂಗೆ ಆದರು, ಅವ್ರು ಮಾತ್ರ ಉದ್ಧಾರ ಅದ, ನಾವು ಬೇರೆನೆ ಹಿಂಗಾಗಿ ನಾವೆಲ್ಲನ ಅಂತೇಳಿ ಹೇಳೋದಷ್ಟೇ. ಕರ್ಕೊಂಬಿಡ್ಲೆ, ನಮಗೂ ಹೇಳಕ್ಕೆ ಚೆನ್ನಾಗಿರುತ್ತೆ. ಯಾರು ಕರ್ಕೊಬರಲ್ಲ, ಸುಮ್ಮನಿರ್ರಿ. ಬೇರೆ ಅವ್ರ ಅಮ್ಮ ಬಂದು ಬೇರೆ ಇಲ್ಲೇ ಸೇರ್ಕೊಂಡವಳೆ. ಅವಳಿಗೆ ನೋಡ್ಕೊಂಬಕ್ಕೆ ಇಲ್ಲೇ ಬಂದವಳೆ. ಅದೇ ಯೋಸೊಂದಿನ ಆತು ಬಂದು ಪುಟಕು ನೋಡಗಳಪ್ಪ, ಇನ್ನು ಐದಾಳೆ ಯಾಕಾನು. ಅದೇ ಮಸ್ತಾಗೆಲ್ಲ ತತ್ತಾರೆ, ತಿಂಬಕು ಎಲ್ಲ ತಿನ್ಕೊಂಡು ಐದಾಳೆ. ಅವ್ರ ಅಮ್ಮ ಅವಳೆಂದು ಏನು ಸ್ಯಾನದಿನ ಇರ್ತಿರ್ಲಿಲ್ಲ, ಏನು ಅಲ್ಲಿ ಯಾರನ ಗುದ್ದಾಡ್ಯವ್ರ ಏನೋ ಅಲ್ಲಿ ಗುದ್ದಾಡ್ಕೊಂಬಂದಿರ್ಬೇಕು. ಇಲ್ಲ ಗುದ್ದಾಡಲ್ಲ, ನಾನಲ್ಲಿ ಹೋಗ್ತೀನಲ್ಲ, ಗುದ್ದಾಡಲ್ಲ. ಚೆನ್ನಾಗಿದ್ದಾರೆ ಎಲ್ಲ. ಅವಳು ಅವ್ರ ಅಕ್ಕನ ಮಗದು ಮದುವೆ ಮಾಡ್ಯಾರಲ್ಲ, ಅವ್ರ ಅಕ್ಕನ ಮಗಂದು, ಅವಳು ಅಲ್ಲೇ ಇದ್ದಾಳೆ. ಅವ್ನು ಗಂಡು ಮಗ ಆಗಿ ಅಲ್ಲೇ ಇದ್ದಾನೆ, ಇವ್ರನ್ನೆಲ್ಲ ನೋಡ್ಕೊಂತಾನ ಅವನು. ಅಯ್ಯೋ ಎಲ್ಲ ಸೆನಕ್ಕ ಇದ್ದಾರೆ ಮನೆ, ಅವ್ನು ಕೊಟ್ಟೇವ್ರಿ. ಅದಕ್ಕೆ ದೌಳತ್ತಿ ಉಳ್ದು ಅವ್ರ ಅಪ್ಪರು ಮನೆ ಕೊಟ್ಟರು. ನನ್ನ ಗಂಡಂದು ಗೌರ್ಮೆಂಟ್ ಕೆಲಸ, ನಾನು ಬೇರೆ ಇದು ಅಂತ ಹೇಳಿ ದೊಡ್ಡದಾಗಿ ಅವಳು ಒಂಥರ ಏನೋ ದೊಡ್ಡದಾಗಿ ಇವಾಗ ಒಂಥರ ದೌಳತ್ತು. ನಾನು ಎಲ್ಲ ಸೀನ ಹೋಗ್ತೀನಿ, ಕರಿಯಲ್ವಲ್ಲ. ಅಬ್ಬ ಇನ್ನೆಂತಾಳಪ್ಪ ಅನ್ಕೊಂಡೆ ನಾನು. ಅಮ್ಮರು ಮನೆ ಕಟ್ಟಿರು ಏನು ಅಮ್ಮಂಗೆ. ನಾವು ಬಿಡಬಾರ್ದು ಸುಮ್ಮನೆ, ಎಲ್ಲರೂ ಸರಿಯಾಗಿ ಬೈತಾ ಇರ್ಬೇಕು. ಅವಾಗವಾಗ ದಿನ ಬೈತಿದ್ರೇನೆ. ಮಗಳೇ ಈ ಯಾಕ ಪೊಲೀಸ್ನವ್ರು ಬಂದವ್ರೆ, ಯಾಕ ಪೊಲೀಸ್ನವ್ರು ಬಂದರು? ಯಾಕೆ ಹಿಂಗೆ ನನ್ನ ಮಗಳನ್ನ ತುಂಬ ಅನ್ನಿಸ್ತಾರೆ. ಅವಳು ಹೊರಕ್ಕೆ ಬರೋಕ್ಕಿಲ್ಲ, ಏನಾದರೂ ಒಂದು ಮಾತಾಡ್ತಿರ್ತಾರೆ. ಇವ್ರು 5 ಜನನು ಸೇರಿಕೊಂಡು ಇಷ್ಟೊಂದು ಇದು ಮಾಡ್ತಾರೆ ಅವ್ರಿಗೆ ಏನು ಬರಬೇಕು ಅದು ಏನು ಕೇಳ್ಕೊಂಡು ನೀವು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸರಿಯಾಗಿ ಹೇಳ್ರಿ ನಮ್ಮ ನಾಳೆನೇ ಸಾಕಾಯ್ತೆ, ನನ್ನ ಮಗಳು ಅಲೆನೇ ಸುಸ್ತಾಗ್ಬಿಟ್ಟವಳೆ. ಇವ್ರ ಕಾಟ ತಡೆದಲ್ದಲೇ ಎಮ್ಮ ಅಲ್ಲಿ ಯಾರು ಇರ್ತಾರೋ ಮಮತಾ ಊರಿಗೆ ಅದೇ ಬತ್ತಾಳೆ ನಾನು ಇನ್ನೂ ಸಹಿಸ್ಕೊಂಬಕ್ಕಾಗಲ್ಲ ಬಿಡು, ಹೇಳ್ಬಾರ್ದು ಹೆಂಗಸ್ರು ವಿಚಾರಕ್ಕೆಲ್ಲನ ಅಂತೇಳಿ ಸುಮ್ಮನಾಗಿದ್ದೀವಿ. ಹಂಗಲ್ಲ, ನನ್ನ ಮಗಳಿಗೆ ಎಷ್ಟು ಕಾಟ ಕೊಡ್ತಾರೆ ವಾರ್ಗಿತ್ಯಾರ್ದು ಎಷ್ಟು ಕಾಟ ಆಗೈತೆ ಇಲ್ಲಿ. ಮಾಡಕ್ಕೆ ನಿಮಗೆ ಕೆಲಸ ಐತಾ ಇಲ್ವಮ್ಮ? ಮಾಡಕ್ಕೆ ಕೆಲಸ ಐತಾ ಇಲ್ವಾ ನಿಮಗೆ? ಏನು ಅವ್ರಿಗೆ ಆ ರೀತಿ ಮಾತಾಡೋದೆ ನೀವು? ಇಲ್ಲಿ ನೋಡಿ, ನೀವು ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ, ಅವ್ರ ಸುದ್ದಿ ಏನಕ್ಕೆ ನಿಮಗೆ? ಇಲ್ಲಿ ನೋಡಿ, ಮತ್ತೆ ಏನಾದರೂ ನೀವು ಯಾರಾದರೂ ಆ ಹುಡುಗಿ ಸವಾಸಕ್ಕೆ ಹೋಗಿದ್ದೀರಾ ಅಂತಂದ್ರೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ. ಏನು ನೀವು ಮಾತಾಡೋದು ಪದೇನಾ? ಅವ್ರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದೀರಂತೆ, ಯಾವಾಗ ನೋಡಿದ್ರು ಮಾತಾಡೋದು, ಜಗಳ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ದೀರಂತೆ. ದಿನ ಜಗಳ ಮಾಡಿ ಇನ್ನು ಹುಡುಗಿಗೇನು ಏನು ಮಾಡಬೇಕು ಅಂತ ಇದ್ದೀರಾ ನೀವು? ಅಯ್ಯೋ ಇಲ್ಲ ಮೇಡಮ್ ಅವರೇ, ನಾವು ಜಗಳ ಮಾಡ್ತಾ ಇಲ್ಲ. ಮುಚ್ಚ್ರಿ ಬಾಯಿ, ಮುಚ್ಚಮ್ಮ ಬಾಯಿ. ನೀನು ಮಾತಾಡ್ಬಿಟ್ಟಿದೀಯ ಅಂತಂದ್ರೆ ನೋಡು, ಮತ್ತೆ ಯಾರಾದರೂ ಮಾತಾಡ್ಬಿಟ್ರೆ ಸ್ಟೇಷನ್ಗೆ ಎತ್ತಕೊಂಡು ಹೋಗ್ಬಿಡ್ತೀನಿ ಅಷ್ಟೇನೆ. ಈಗಲೇ ಕರ್ಕೊಂಡು ಹೋಗ್ತೀನಿ. ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಈಗಲೇ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ದಿನ ಅಲ್ಲಿದ್ರೆ ಗೊತ್ತಾಗುತ್ತೆ. ಹಿಂಗೆ ದಿನ ಹಿಂಗೆ ಒಂದಿನಲ್ಲ ಒಂದು ಕಾಲ ಅಲ್ಲ, ಒಂದಿನಲ್ಲ ಒಂದು ಕಾಲ ಅಲ್ಲ. ಒಂದು ತರಕಾರಿ ತಾಮಕ್ಕೆ ಬರಲಿ ಮಾತಾಡ್ತಾರೆ. ಎಲ್ಲದಕ್ಕೂ ಮಾತಾಡೋದೆ. ಹುಡುಗಿ ಪಾಪ ಎಷ್ಟಂತ ಸಹಿಸ್ಕೊಂಬಕ್ಕಾಗುತ್ತೆ ಮೇಡಮ್ ಅವರೇ? ನಿಮಗೆ ಹೆಂಗಸರಿಗೆ ಮಾಡೋಕ್ಕೆ ಬದುಕಿಲ್ಲ ಕಣಮ್ಮ. ಮಾಡೋಕ್ಕೆ ಕೆಲಸ ಆಯ್ತಾ ಇಲ್ವಾ ನಿಮಗೆ? ಒಬ್ಬರು ಸುದ್ದಿ ಏನಕ್ಕೆ? ನಿಮ್ಮ ಮನೆ ವಿಚಾರ ನೀವು ನೋಡ್ಕೊಳ್ಳಿ, ನಿಮ್ಮ ಮನೆ ವಿಚಾರ ನೀವು ಮಾತಾಡ್ಕೊಳ್ರಿ. ಮತ್ತೆ ಇನ್ನು ಯಾವತ್ತಾದರೂ ಆ ಹುಡುಗಿ ಸುದ್ದಿ ಹೋಗಿದ್ರೆ ಮಾತಾಡಿದಿರ ಅಂತಂದರೆ, ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರೆ ಆ ಹುಡುಗಿ ನಮಗೊಂದು ಫೋನ್ ಮಾಡಿದ್ರೆ ಸಾಕು, ಬಂದು ನಾನು ನಿಮ್ಮನ್ನೆಲ್ಲ ಎತ್ತಾಕೊಂಡು ಹೋಗ್ಬಿಡ್ತೀನಿ. ನೋಡಿ ಕಂಪ್ಲೇಂಟ್ ಮಾಡಿದ್ದಾರೆ ಅವರು, ನಾವು ವಾರ್ನಿಂಗ್ ಮಾಡ್ತಾಯಿದ್ದೀನಿ ಬಿಡು ಹೋಗಲಿ ಅಂತ ಹೇಳಿ. ನೋಡಿ ಮತ್ತೆ ಏನಾದರೂ ನೀವು ಆ ಹುಡುಗಿಗೆ ಏನಾದರೂ ಮಾತಾಡಿದ್ದೀರಾ ಅಂತಂದ್ರೆ ಸರಿ ಇರೋದಿಲ್ಲ. ಇಲ್ಲ ನಾವು ಯಾರು ಕೊಟ್ಟ ಮಾತಾಡ್ತಿರ್ತೀವ, ಅವಾಗ ಆ ಹುಡುಗಿ ಅವಳು ನನ್ನೇ ಅಂದ್ರು ಅಂತ ತಿಳ್ಕೊಂತಾಳೆ. ಹಿಂಗೆ ಮತ್ತೆ ಅಂಬೋದು, ಮಾತಾಡೋ ರೀತಿ ಮಾತಾಡಿದ್ರೆ ಯಾರು ಏನೋ ತಿಳ್ಕೊಂಬಲ್ಲ. ನೀವು ಹೆಂಗೆ ಮಾತಾಡ್ತೀರಾ ಅಂಬೋದು ಗೊತ್ತೈತೆ. ಸುಮ್ಮನೆ ಮಾತಾಡ್ಬೇಡ ಕಣಮ್ಮ, ಬಾಯಿ ಮುಚ್ಕೊಂಡಿರು. ನೀವು ಮಾಡ್ಕೊಂಡಿರೋದಕ್ಕೆ ಮತ್ತೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಅವ್ರ ಅಮ್ಮ ತುಂಬ ಸಿಟ್ಟು ಮಾಡ್ಕೊಂಡವ್ರೆ. ಅವ್ರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅವ್ರನ್ನ ಒಳಗಡೆ ಎತ್ತಾಕ್ರಿ ಅಂತ ಹೇಳ್ತಾ ಇದ್ದಾರೆ. ನಾವೇನಾದರೂ ಎತ್ತಾಕೊಂಡು ಹೋಗಿ ನಿಮಗೆ ನೋಡಿ ನಿಮ್ಗೆ ಒಳಕ್ಕೆ ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿ ನೀವು ನಿಮ್ದು ಎಷ್ಟಾಯ್ತೋ, ನಿಮ್ಮ ಮನೇದು ಏನಾಯ್ತು ಅದನ್ನು ನೋಡ್ಕೊಂಡಿರಿ. ಈಗ ಯಾರು ಗೌರ್ಮೆಂಟ್ ಕೆಲಸ ಅವ್ರಿಗಾದರೆ ನಿಮಗೆ ಕೊಡಬೇಕು ಅಂತ ಏನಿಲ್ಲ. ಅವ್ರಿಗೆ ಗೌರ್ಮೆಂಟ್ ಕೆಲಸ ಆಗೈತೆ, ಅವ್ರು ಓದಿದ್ದಾರೆ. ಈಗ ನಿಮ್ಮ ಗಂಡಂದ್ರೆ ನೀವು ಓದಿಸಿದ್ದೀರ ಅಂತೇಳಿ ಹೇಳ್ತಾ ಇದ್ದೀರಾ, ಕೊಟ್ಟಿದ್ರು ಅದು ಅವ್ರು ಓದಿರೋದಕ್ಕೆ ಅವ್ರಿಗೆ ಕೆಲಸ ಸಿಕ್ಕಿರೋದು ಸರಿನಾ? ನೀವು ದುಡ್ಡು ಕೊಟ್ಟಿರೋದಕ್ಕೆ ಕೆಲಸ ಸಿಕ್ಕಿಲ್ಲ. ಅವರು ಕಷ್ಟಪಟ್ಟು ಓದಿದ್ದಾರೆ. ಕೆಲಸ ತಗೊಳ್ಳೋದಷ್ಟು ಸುಲಭ ಅಲ್ಲ. ಗೌರ್ಮೆಂಟ್ ಅಪಾಯಿಂಟ್ ಸಿಗೋದಂದರೆ ಅಷ್ಟು ಸುಲಭ ಅಲ್ಲ. ಕಷ್ಟಪಟ್ಟು ಓದಿ ಅವರು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿದ್ದಾರೆ. ನಮ್ಮ ಗಂಡ್ರುಗಳು ದುಡ್ದು ಕೊಟ್ಟವ್ರೆ ಅಂತ ನೀವು ಹಿಂಗೆ ಅವ್ರಿಗೆ ಮಾತಾಡೋದು ಇದು ಸರಿ ಇಲ್ಲ. ಆ ರೀತಿ ಮಾತಾಡೋದು ಸರಿ ಇಲ್ಲ. ನೀವು ಹಂಗೆ ಮಾತಾಡಬಾರ್ದು. ಇಲ್ಲ ಮೇಡಮರೇ, ನಾವು ಯಾವತ್ತೂ ಮಾತಾಡಿಲ್ಲ. ನೋಡ್ರಿ, ಅವರು ಕಷ್ಟ ಸುಖಕ್ಕೆ ಆಗಲ್ಲ, ಅದಕ್ಕೇನೆ ಗೌರ್ಮೆಂಟ್ ನಮ್ಮ ಗಂಡರುಗಳು ದುಡ್ಡು ಕೊಟ್ಟಿದ್ರೆ ನಿಮಗೆ ಹಾಸ್ಪಿಟ್ಲಿಗೆ ಖರ್ಚಿಗೆಲ್ಲ ನಿಮ್ಮ ಗಂಡಂದ್ರಿಗೆ ಚೆನ್ನಾಗಿಲ್ದಾಗೆಲ್ಲ ತೋರಿಸಿದಾರಂತೆ. ಅವ್ರು ತಗೊಂಡಿರೋದು ಏನಿದೆ ಜಮೀನು, ಅದರಲ್ಲಿ ಬೋರ್ ಹಾಕ್ಸಿರೋದ್ರಲ್ಲಿ ನಿಮಗೂ ನೀರು ಬಿಡ್ತಾ ಇದ್ದಾರಂತೆ. ಅವ್ರು ಬೋರ್ ಅದೆಲ್ಲ ಸ್ಟಾಪ್ ಮಾಡ್ಬೋದಲ್ಲ.
ಅದೆಲ್ಲ ಹೇಳಿದ್ರು ಅವ್ರು ನಮಗಿನ್ನೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ. ಅದೆಲ್ಲ ಇನ್ಫಾರ್ಮ್ ಮಾಡಿರೋದಕ್ಕೆ ಅವ್ರ ಬೋರಲ್ಲಿ ನೀರೆಲ್ಲ ನೀವು ತೋಟಕ್ಕೆಲ್ಲ ಹೊಡ್ಕೊತಾ ಇದ್ದೀರಾ. ಅವರು ಏನೋ ಕಷ್ಟಪಟ್ಟು ಓದಿ ಒಂದು ಕೆಲಸ ತಗೊಂಡು ಇವತ್ತು ಒಂದು ಜಾಬ್ಗೆ ಹೋಗಿದ್ದಾರೆ ಅಂತಂದರೆ ಅವ್ರ ಹಿಂದೆ ಅದು ಅವ್ರು ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟಿರೋದ್ರಿಂದ ಅವ್ರಿಗೆ ಆ ಪ್ರತಿಫಲ ಸಿಕ್ಕಿರೋದ್ರಿಂದ ಅವ್ರು ಬೋರ್ ಹಾಕ್ಸಿರೋದ್ರಿಂದ ನಿಮಗದು ಒಂದು ಅನುಕೂಲ ಆಗಿದೆ. ಅವರು ನೀರು ಬಿಡ್ತಾ ಇದ್ದಾರೆ ನಿಮಗೆ. ಅದು ಅರ್ಥ ಆಗ್ತಾಯಿಲ್ಲ ನಿಮಗೆ. ಇಲ್ಲಿ ನೋಡಿ, ಯಾರೇ ಆಗಲಿ ಅವಾಗಿಂದು ನೀವು ಹೇಳ್ಕೊಂಡು ಮತ್ತು ಹುಡುಗಿ ಪದೇ ಪದೇ ಹಿಂಸೆ ಕೊಡೋದು ಈ ರೀತಿ ಎಲ್ಲ ಮಾಡಿದಿರ ಅಂದರೆ ಸರಿ ಹೋಗಲ್ಲ. ನಿಮ್ಮ ಮನೆ ವಿಚಾರಕ್ಕೆ ನೀವು ಏನಿದೆಯೋ ನಿಮ್ದು ಅಷ್ಟು ನೋಡ್ಕೊಳ್ರಿ. ಇಷ್ಟ ಇಲ್ವಾ ಮಾತಾಡಿಸ್ಬೇಡ್ರಿ. ಪದೇ ಪದೇ ಒಬ್ರ ಮೇಲೆ ಜಗಳ ಮಾಡೋದು, ಪದೇ ಪದೇ ಈ ರೀತಿ ಮಾತಾಡೋದು, ಹೆಂಗಸ್ರು ಜಗಳ ಮಾಡೋದು, ಈ ರೀತಿ ಏನಾದರೂ ಮಾಡಿದ್ದೀರಿ ಅಂದರೆ ಸರಿ ಇರೋದಿಲ್ಲ ನೋಡಿರಿ. ಹೇಳಿರ್ತೀನಿ, ವಾರ್ನಿಂಗ್ ಮಾಡೋದಕ್ಕೆ ಬಂದಿದ್ದೀವಿ, ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಕೊಟ್ಟವ್ರೆ, ಅದನ್ನ ಹೇಳಲ್ಲ ಇವರು. ಅವ್ರಿಗೂ ಫೋನ್ ಮಾಡಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸಂಜೆ ಅವ್ರಿಗೆ ಫೋನ್ ಮಾಡಿದ್ವಿ, ಎಲ್ಲ ತಿಳ್ಕೊಂಡು ನಿಮ್ಮ ಅಣ್ಣವ್ರಿಗೆ ನೀವೇನಾದರೂ ಸಹಾಯ ಮಾಡಿದ್ರೆ ಅಂತೆಲ್ಲ ತಿಳ್ಕೊಂಡೇ ನಾವು ಕೇಳ್ಕೊಂಡು ಬಂದಿರೋದು. ನೀವು ಈ ರೀತಿ ಮಾತಾಡೋದು ಸರಿ ಇಲ್ಲ, ಹಿಂಗೆ ಮಾತಾಡಬೇಡಿ. ಮತ್ತೆ ಮಾತಾಡಿದ್ರೆ ಅಂದರೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ನೋಡ್ರಿ. ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಸರಿ ಆಯ್ತು ಮೇಡಮ್, ಮಾತಾಡಲ್ಲ. ಅಲ್ಲ, ನಾವು ಹಿಂಗೆ ಏನಾನ ಮಾತಾಡ್ತಿರ್ತೀವಿ. ಏನಮ್ಮ ಮುಚ್ಚಮ್ಮ ಬಾಯಿ, ಅವ್ರಿಗೂ ಗೊತ್ತಾಗುತ್ತೆ ಏನಂತ ಅಂದರೆ ನೀನು ಮಾತಾಡೋ ವಿಷಯ ಅಂತ ಮಾತಾಡಬೇಕು. ಪ್ರತಿಯೊಂದಕ್ಕೂ ಹುಡುಗಿ ಒಂದು ಟೊಮೊಟೊ ತಗೊಳಕ್ಕೆ ಬಂದರು ಗೌರ್ಮೆಂಟ್ ಕೆಲಸ್ತಾರೆ, ಎಲ್ಲ ಟೊಮೊಟೊ ತಿನ್ನೋದು ಗೌರ್ಮೆಂಟ್ ಕೆಲಸ್ತಾರೆ, ಎಲ್ಲ ಉಣ್ಣೋದು ತಿನ್ನೋದು ಎಲ್ಲರೂ ತಿಂತಾರಮ್ಮ. ಎಲ್ಲರೂ ಒಟ್ಟಿಗೆ ಅನ್ನನೇ ತಿನ್ನೋದು, ಕೋಟಿ ಬದುಕಿದ್ರು ಒಟ್ಟಿಗೆ ಅನ್ನನೇ ತಿನ್ನೋದು. ಸರಿಯಾಗಿ ಮಾತಾಡಬೇಕು, ಮಾತುಗಳು ಸರಿಯಾಗಿ ನಿಖ ಹಿಡಿದು ಮಾತಾಡಬೇಕು. ಸರಿಯಾಗಿ ಏನು ಮಾತಾಡಬೇಕು ಅನ್ನೋದು ಪರಿಜ್ಞಾನ ಇರಬೇಕು. ಏನು ಮಾತಾಡ್ತಾ ಇದ್ದೀವಿ ಅಂತ ಮಾತು ಬರುತ್ತೆ ಅಂತ ಹೆಂಗೆ ಬೇಕಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ ನೋಡ್ರಿ, ಹೇಳಿರ್ತೀನಿ. ಮತ್ತೆ ಏನಾದ್ರೂ ಅವಳಿಗೆ ಏನಾದರೂ ಸಮಸ್ಯೆ ಆದರೆ ನೋಡ್ರಿ ನೀವೇ ಹೊಣೆ ಅಂತ ತಿಳ್ಕೊತೀನಿ. ನಿಮ್ಮನ್ನೇ ಎಲ್ಲಾನು ಕರ್ಕೊಂಡು ಹೋಗೋದು ವಿಚಾರಣೆ ಮಾಡೋದಕ್ಕೆ. ಸರಿ ಆಯಿತು ಮೇಡಮರೇ, ಆಯ್ತು ಮಾತಾಡಲ್ಲ. ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೂ ಮೇಡಮರೇ ಇವರೇ ಹೊಣೆ. ಸರಿ, ನಾನು ಏನಾದರೂ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆಗೋದಾಗಲಿ, ಏನೋ ಸ್ವಲ್ಪ ಏನಾನ ಆಯಿತು ಅಂದರೆ ನಾನು ಇವ್ರ ಮೇಲೇ ಕಂಪ್ಲೇಂಟ್ ಮಾಡೋದು. ನನ್ನ ಮಗಳಿಗೆ ಎಷ್ಟು ಅಯ್ಯಂದಿದ್ದಾಳೆ ಇವ್ರ ಕಾಲ್ದಾಗೆ. ಏನೊಂದು ದಿನ ಅಲ್ಲ ಏನಿಲ್ಲ, ಇವರೆಲ್ಲ ಒಂದಾಗ್ಬಿಡ್ತಾರೆ. ಒಬ್ಳು ನಿದ್ದು ಮಾಡೋಕೆ ಹೋಗ್ತಾರೆ, ಓಸಾರ ಸೇರ್ಕೊಂಡು. ಓಸಾರ ಸೇರ್ಕೊಂಡು ಏನು ಅಡ್ಡೆ ಬಿಡ್ತಾರೆ ಇವ್ರು ಅಂತಾರು. ಏನಾನ ಕೈ ಮಾಡಿದ್ದಾರೆ ಅಂದರೂ ನಾವು ಸುಮ್ಮನಿರೋದಿಲ್ಲ ಮೇಡಮರೇ. ನೋಡ್ರಿ, ಹೇಳ್ತಾ ಇದ್ದೀನಿ ನಮ್ಮ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವೇನಾದರೂ ಅವ್ರಿಗೆ ನಿಜವಾಗ್ಲೂ ನೀವು ಆ ರೀತಿ ಮಾತಾಡೋದಾಗಲಿ, ಮತ್ತು ಅವ್ರಿಗೆ ಏನಾದರೂ ಹೀಯಾಳ್ಸೋದಾಗಲಿ, ಅವ್ರಿಗೆ ಏನಾದರೂ ತೊಂದರೆ ಕೊಡೋದಾಗಲಿ, ಅವ್ರ ಮೇಲೆ ಕೈ ಮಾಡೋದಾಗಲಿ ಏನಾದರೂ ಮಾತಾಡಿದ್ದೀರಾ ಅಂತಂದರೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ನೋಡ್ರಿ, ಹೇಳಿರ್ತೀನಿ. ಸರಿಯಾಗಿ ಮಾತಾಡಬೇಕು. ಮತ್ತು ಏನಾದರೂ ಸಮಸ್ಯೆ ಆದರೆ ನಿಮ್ಮ ಮೇಲೇ, ನಿಮ್ಮನ್ನೇ ಒದ್ದು ಒಳಕಾಕೋದು. ಸರಿ ಆಯ್ತು ಮೇಡಮರೇ, ಬಿಡ್ರಿ. ಬರೀ ಈ ಥರನೇ ಸ್ವಲ್ಪ ಯೋಚನೆ ಮಾಡಲ್ಲ, ಹಿಂದೆ ಮುಂದೆ ನೋಡಲ್ಲ, ಸುಮ್ಮನೆ ಮಾತಾಡ್ಬಿಡ್ತಾರೆ. ಹೋಗತ್ಲಾಗಿ ಎಂತೆಂಥ ಜನ ಇರ್ತಾರಪ್ಪ. ಹೇಳಿದ್ದೀವಿ, ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ. ಏನಾದರೂ ಇದ್ದರೆ ನಮಗೆ ಫೋನ್ ಮಾಡಿ, ಒಂದು ಫೋನ್ ಮಾಡಿ ಸಾಕು. ಮತ್ತೆ ಇವ್ರು ಏನಾದರೂ ಬಾಲ ಬಿಚ್ಚಿದ್ರು ಅಂತಂದರೆ ಫೋನ್ ಮಾಡಿ. ಸರಿ ಆಯಿತು ಮೇಡಮರೇ. ಮತ್ತೆ ನೋಡ್ರಿ, ನೀವೇನಾದರೂ ಮಾತು ಜಾಸ್ತಿ ಮಾಡಿದಿರಿ ಅಂದರೆ ಒದ್ದು ಒಳಕಾಕ್ತೀವಿ, ಒದ್ದು ಎಳ್ಕೊಂಡು ಹೋಗ್ತೀವಿ. ಬನ್ನಿ ಸರ್, ಹೇಳಿದ್ದೀವಲ್ಲ, ಒಂದು ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಂಬಿಲ್ಲ ಅಂತಂದರೆ ಆಮೇಲೆ ನೋಡ್ಕೊಂಬನ ಬನ್ನಿ ಸರ್. ಯಪ್ಪ ನೋಡೆ, ಪೊಲೀಸ್ನವ್ರನ್ನ ಕರ್ಕೊಂಬಂದವಳ ರಮ್ಮಯ್ಯ. ನಾನು ಕರ್ಕೊಂಬರಲ್ಲ ಅಂತ ಅನ್ಕೊಂಡಿದ್ದೆ. ನೋಡು, ಪೊಲೀಸ್ನವ್ರನ್ನ ಕರ್ಕೊಂಬಂದವಳಲ್ಲ ಕಣಮ್ಮ ತಾಯಿ. ನೋಡು, ಪೊಲೀಸ್ನವ್ರನ್ನ ಕರ್ಕೊಂಬಂದವ್ರೆ, ಬೋಲು ಒಳ್ಳೆಳಲ್ಲಿ ರಮ್ಮಯ್ಯ. ಅವ್ರದ್ದು ಅಕ್ಕ ಬೇರೆ ಒಬ್ಳು ಪೊಲೀಸ್ ಆಗ್ಯವಳ. ಕಳಿಸಿಯವರೆಲ್ಲ ಒಂದಿಟ್ಟು ದುಡ್ಡು ಪಡ್ಡು ಕೊಟ್ಟು ಕಳಿಸಿಯವ್ರೆ. ಯಾಕೆ ಬೇಕು, ಯಾತು ಮಾತಾಡಬೇಡ್ರಿ ತಾಯಿ. ನಮ್ಮ ತಾಯಿ ಯಾತು ಮಾತಾಡಬೇಡ್ರಿ, ಎಲ್ಲ ಸವಾಸ. ಅವಳು ಬಂದ್ರೂ ಇಪ್ಪಟ್ಟು ಎದುರಿಗಿರೋದೇ ಬೇಡ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಾನ. ಅಮ್ಮ ಮಾತಾಡ್ಸೋದೇ ಬೇಡ್ರಿ ತಾಯಿ. ಯಾತು ಮಾತಾಡಬೇಡ, ಅಂಕ್ಳು ಮಾತಾಡಬೇಡ್ರಿ ಯಾರೂ. ಸರಿ ಆಯ್ತು ಹೇಳು, ಯಾತು ಮಾತಾಡಲ್ಲ. ಯಾಕೆ ಬೇಕಮ್ಮ ತಾಯಿ, ಸುಮ್ಮನೆ ಪೊಲೀಸ್ನವ್ರದ್ದು ಸವಾಸ ಅಲ್ಲ. ಯಾಕೆ ಬೇಕು, ರೊಕ್ಕ ಬೇರೆ ಪೊಲೀಸ್ ಆಗ್ಯವಳೇನ ಅದಕ್ಕೆ. ಮತ್ತು ಬೈವಾದಂಗಾಗುತ್ತೆ. ಅಯ್ಯಪ್ಪ, ನನಗಂತೂ ಬೈವಾತು ಪೊಲೀಸ್ನವ್ರು ಬಂದಾಗ. ನನಗಂತೂ ಪೊಲೀಸ್ನವ್ರು ಅಂದ್ರೆ ಬೈವಾಗುತ್ತೆ ಹಂಗೇನೆ. ಬಟ್ ಯಾತು ಮಾತಾಡೋಕೆ ಹೋಗಲ್ಲ, ಯಾರು ನಮ್ಮ ಪಾಡಿಗೆ ನಾವು ಇರ್ತೀವಿ. ಯಾಕೆ ಬೇಕು ಯಾತನ ಮಾತಾಡೋದು, ಸವಾಸ ಅಲ್ಲ. ಆಮೇಲೆ ಯಾಕಪ್ಪ ದೇವ್ರೇ ಅಮ್ಮಂಗಾಗುತ್ತೆ. ಮಾತಾಡಲ್ಲಪ್ಪ, ಯಾತು ಮಾತಾಡಲಿ ಪಟ್ಟಿಂದನ. ಯಾತು ಮಾತಾಡೋಕೆ ಹೋಗಲ್ಲ, ನಮ್ಮ ಪಾಡಿಗೆ ನಾವಿರ್ತೀವಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.